ನಮಸ್ತೆ ಸ್ನೇಹಿತರೆ, ನಾಲೆಜಮ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ವಿಠಲ್ ಹುಕ್ಕೇರಿ. ಈ ದಿನದ ವಿಷಯ, ಒಳ್ಳೆಯ ವಸ್ತುಗಳಿಗೆ ಕೆಟ್ಟ ವಸ್ತುಗಳಿಗಿಂತ ಕಡಿಮೆ ಬೆಲೆ ಇದೆ. ಅಂದರೆ ಕೆಟ್ಟ ಯಾವುದೇ ವಸ್ತುವಿಗೂ ಹೆಚ್ಚಿನ ಬೆಲೆ ಇದೆ, ಆದರೆ ಒಳ್ಳೆಯ ವಸ್ತುವಿಗೆ ಬೆಲೆ ಅನ್ನುವುದು ಬಹಳ ಕಡಿಮೆ ಇದೆ. ಉದಾಹರಣೆಗೆ, ಹಾಲನ್ನು ತೆಗೆದುಕೊಂಡರೆ ಹಾಲಿಗೆ ಕೇವಲ 40 ರಿಂದ 50 ರೂಪಾಯಿ ರೇಟ್ ಇದ್ದರೆ, ಅದೇ ಆಲ್ಕೋಹಾಲ್ ಸಾರಾಯಿಗೆ 200, 300, 500 ಎಷ್ಟು ಕೆಟ್ಟ ವಸ್ತು ಇದೆಯೋ ಅದಕ್ಕೆ ಹೆಚ್ಚಿನ ಬೆಲೆ ಇದೆ. ಅದೇ ರೀತಿ ಆಹಾರ ಪದ್ಧತಿಯಲ್ಲಿ ಸಹಿತ ಬಾದಾಮಿ ಅಂತ ಆಹಾರಕ್ಕೆ ಕಡಿಮೆ ಬೆಲೆ ಇದೆ. ಪಾಸ್ತಾ, ಪಿಜ್ಜಾ, ಬರ್ಗರ್ನಂತಹ ವಸ್ತುಗಳಿಗೆ ಬೆಲೆ ಜಾಸ್ತಿ ಇದೆ. ಒಂದು ಕಾರಿನ ಬೆಲೆ 4 ಲಕ್ಷ ರೂಪಾಯಿ ಇದ್ದರೆ, ಅದೇ ಒಂದು ಟ್ರ್ಯಾಕ್ಟರ್ ಬೆಲೆ 8 ರಿಂದ 10 ಲಕ್ಷ ರೂಪಾಯಿ ಇದೆ. ಆದರೆ ಶೋಕಿ ಮಾಡಿ ತಿರುಗಾಡುವ ಕಾರಿನ ಬೆಲೆಯನ್ನು ಕಾರನ್ನು ನೋಡ್ತಾರೆ ವಿನಃ ಹೊಲಗಳಲ್ಲಿ ದುಡಿಮೆ ಮಾಡುವ, ಅನ್ನವನ್ನು ಹಾಕುವ ಈ ಟ್ರ್ಯಾಕ್ಟರ್ಗೆ ಯಾವುದೇ ರೀತಿಯ ಬೆಲೆಯನ್ನು ಯಾರೂ ಕೊಡುವುದಿಲ್ಲ. ಅದೇ ರೀತಿ ಮನುಷ್ಯರಲ್ಲಿಯೂ ಸಹಿತ ದುಡಿಯುವವನಿಗೆ ಯಾವುದೇ ರೀತಿ ಕಿಮ್ಮತ್ತು ಅಥವಾ ಶ್ರೇಷ್ಠತೆ ಎನ್ನುವುದನ್ನು ಜನ ನೀಡುವುದಿಲ್ಲ. ಕೆಟ್ಟದ್ದು ಮತ್ತು ಒಳ್ಳೆಯದು ಎನ್ನುವುದು ನಾವೇ ನಿರ್ಮಿಸಿಕೊಂಡ ಗೋಡೆಗಳಾಗಿವೆ. ಆದರೂ ದುಡಿಯುವವನಿಗೆ ಬೆಲೆಯನ್ನು ಕೊಡುವ ತನಕ ಸಮಾಜ ಉದ್ಧಾರವಾಗುವುದಿಲ್ಲ. ಹಾಳು ಹರಟೆ ಮಾಡುವ ಜನರನ್ನು ಇಷ್ಟಪಡುವ ಜನರು ಇರುವಾಗ ಒಳ್ಳೆಯತನಕ್ಕೆ ಬೆಲೆ ಎನ್ನುವುದು ಎಲ್ಲಿ? ಅಂತಹ ಬೆಲೆ ಎನ್ನುವುದು ಮನುಷ್ಯನಿಗೆ ಬಂದಾಗ ಮಾತ್ರ ಈ ಜಗತ್ತು ಅನ್ನೋದು ಒಂದು ಸುಂದರ ಭವ್ಯ ತೋಟವಾಗಲಿಕ್ಕೆ ಸಾಧ್ಯವಿದೆ. ಅದನ್ನು ಬಿಟ್ಟು ನಾವು ಬೇರೆ ಏನನ್ನು ಹುಡುಕಲು ಹೋದರೂ ಸಹಿತ ನಮಗೆ ಸಿಗುವುದು ಕೇವಲ ಅಸಹಾಯಕತೆ ಮತ್ತು ನೋವು ಮಾತ್ರ. ಧನ್ಯವಾದಗಳು.